ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿದ್ದೀನಿ. ನಾನು ಸ್ವಲ್ಪ ಊರಿಗೆ ಹೋಗ್ತಾಯಿದ್ದೆ, ತುಮಕೂರಲ್ಲಿ ಸ್ವಲ್ಪ ಟೆಂಪಲ್ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಮಾರ್ನಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ಫ್ರೆಂಡ್ಸ್, ನನ್ನ ಕಸಿನ್ ಇಷ್ಟೇ ಜನ ಹೋಗ್ತಾ ಇರೋದು. ಸೊ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ. ನವೀನ, ಆಕಾಶ ಆ್ಯಂಡ್ ಸಿಂಧು ನೋಡ್ತಾ ಇದ್ದೀರಲ್ಲ. ಆ್ಯಕ್ಚುಲಿ ಇವಾಗ ಮಾರ್ನಿಂಗ್ ಆಗಿದೆ, ಅಂದರೆ ಒಂದು 11. ಟ್ರಾಫಿಕ್ ಜಾಸ್ತಿ ಇಲ್ಲ, ಸಿಂಪಲ್ ಆಗಿದೆ, ಪರವಾಗಿಲ್ಲ, ಹೋಗ್ಬೋದು. ಆ್ಯಂಡ್ ನಾನು ದಾಬಸ್ಪೇಟಲ್ಲಿ ಬ್ರೇಕ್ಫಾಸ್ಟ್ ಮಾಡಬೇಕಂತ ಅಂದ್ಕೊಂಡು ಖಾಲಿ ಹೊಟ್ಟೆನಲ್ಲೇ ಹಾಸ್ಕೊಂಡು ಹೋಗ್ತಾ ಇದ್ದೀವಿ, ವೆಯ್ಟಿಂಗ್ ಫಾರ್ ಬ್ರೇಕ್ಫಾಸ್ಟ್. ಆ್ಯಂಡ್ ಇದು ನೆಲಮಂಗಲ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ದಾಬಸ್ಪೇಟೆ ಏನಕ್ಕೆ ಚೂಸ್ ಮಾಡಿದೆ ಅಂದರೆ, ಒಂದು ಸೋಮೇಶ್ವರ ಹೋಟೆಲ್ ಅನ್ನೋ ಫೇಮಸ್ ಯೂಟ್ಯೂಬಲ್ಲಿ ನೋಡಿದ್ದೆ. ನಾನು ಯಾವುದೇ ಒಂದು ಫೇಮಸ್ ಹೋಟೆಲ್ ನೋಡಿದ್ರೆ ಅಲ್ಲೋಗಿ ಟೇಸ್ಟ್ ಮಾಡಬೇಕು ಅನ್ನೋದೊಂದು ಆಸೆ ಇರುತ್ತೆ. ಸೊ ಸೇಮ್ ಅಲ್ಲಿಗೆ ಹೋಗಿ ನಾನು, ನನ್ನ ಫ್ರೆಂಡ್ಸು, ನನ್ನ ಬ್ರದರ್ ಕೂಡ ಟಿಫನ್ ಮಾಡ್ಕೊಂಡ್ವಿ. ಅಲ್ಲಿ ನಾನು ಟೈಮ್ ಆಲ್ರೆಡಿ 11 ಆಗಿತ್ತಲ್ಲ, ಹಾಗಾಗಿ ಜಾಸ್ತಿ ಏನು ನಮಗೆ ಆಪ್ಷನ್ ಇರಲಿಲ್ಲ. ಇಡ್ಲಿ ಮತ್ತು ಚಿತ್ರಾನ್ನ ಬಿಟ್ಟು, ಬಟ್ ಎರಡೂ ಸೂಪರಾಗಿತ್ತು. ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಮತ್ತೆ ನಾವು ಅದೇ ಪಾವಗಡ ಹೋಗ್ತಾ ಇದ್ದಿದ್ದು. ಸೊ ಪಾವಗಡ ರೋಡಿದು ರೋಡನ್ನು NH4 ಎಲ್ಲ ಎಂತ ಇಲ್ಲ, ನಾರ್ಮಲ್ ರೋಡ್ ಇದೆ. ಮತ್ತು ವೆದರ್ ಕೂಡ ತುಂಬ ಕೂಲಾಗೂ ಇದೆ, ಹಾಟಾಗೇನಿಲ್ಲ. ಸೊ ನೋಡಿ, ಆ ಕಡೆ ಮಳೆ ಬರೋಂಗಾಗಿದೆ, ಈ ಕಡೆ ಬಿಸಿಲಿದೆ. ತುಂಬ ಎಂಜಾಯ್ ಮಾಡ್ಕೊಂಡ್ವಿ, ಹೋಗ್ತಾ ಇದ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಡ್ರೈವ್ ಮಾಡ್ತಾ ಇದ್ದಿದ್ದು ನನ್ನ ಬ್ರದರ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಕಸಿನ್ ಕೂಡ ಇದ್ದ. ಇವಾಗಿನ್ನೇನು ರೀಚ್ ಆಗಬೇಕು. ನಾನು ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಮೊಬೈಲ್ ಈಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ. ಸೊ ನಾವೇನೋ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ವಿ. ಹಾಗಾಗಿ ನೋಡಿ, ಇನ್ನೇನು ಗೊರ್ವನಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ಬರುತ್ತಾ ಇದೆ. ಬಟ್ ನಾನು ಅಲ್ಲಿಗೆ ವಿಸಿಟ್ ಮಾಡಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೇನೆ. ಆನ್ ದ ವೇ ನನಗೆ ತುಂಬ ಜಾಕ್ ಫ್ರೂಟ್ಸ್ ಅಂದರೆ ಇಷ್ಟ, ತೊಗೊಳ್ಬೇಕಂತ ಅಂದ್ವಿ. ಬಟ್ ಈವ್ನಿಂಗ್ ನನ್ನ ಊರಿಗೆ ಹೋಗಬೇಕಾಗಿತ್ತು, ಹಾಗಾಗಿ ನಾನು ಅಲ್ಲೇನೂ ಪರ್ಚೇಸ್ ಮಾಡಲಿಲ್ಲ. ಅಲ್ಲೇ ನಮ್ಮೂರಲ್ಲೇ ಇದೆ, ನಮ್ಮ ತೋಟದಲ್ಲೇ ಅಂತ ಹೇಳ್ಬಿಟ್ಟು ಹಾಗೆ ಹೋದೆ. ನೋಡಿ, ತುಂಬ ನೈಟ್ ಆಗಿದೆ ಆಲ್ರೆಡಿ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲಿ ಒಳ್ಳೆ ಒಂದು ಜನಿಮದ ಜೋಡಿ ಮೂವಿ ಸಾಂಗ್ ಕೇಳ್ತಾ ಇದ್ದೆ. ತುಂಬ ಖುಷಿ ಆಯಿತು. ಟ್ರಾವೆಲಿಂಗ್ ಓವರ್ ಆಗಿದೆ. ಏನಿಲ್ಲ ಅಂದರೂ 320 ಪ್ಲಸ್ 500 ಕಿಲೋಮೀಟ್ರ್ ಇವತ್ತು ಟ್ರಾವೆಲ್ ಮಾಡಿದ್ದೀವಿ ನಾವು ಅಂತ ಹೇಳ್ಬೋದು. ಬಿಕಾಸ್ ನಾನು ಮಾರ್ನಿಂಗ್ 9 o'clock ಮನೆಗೆ ಬಿಟ್ಟು ನೈಟ್ ಬಂದಾಗ 12 ಆಗಿತ್ತು. ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ಹೋಗಿ ಅಲ್ಲಿ ಹೋಗ್ತಾಯಿದ್ದು. ಇವಾಗ ಅಲ್ಲಿ ನನ್ನ ಕಝಿನು ಬೈಕ್ ಓಡಿಸ್ತಾ ಇರೋದು, ಯಾಕಂದರೆ ನಮ್ಮ ಬ್ರದರು ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಬಂದಿದ್ದ. ಅವ್ನು ಮತ್ತು ನನ್ನ ಕಝಿನ್ ಕಾಲು ನೋವ್ತಾ ಇದೆ ಅಂದಿದ್ದಕ್ಕೆ ನಾವು ಬೈಕ್ ತೊಗೊತ ಕೊಟ್ವಿ. ಅವ್ನು ಬೈಕಲ್ಲಿ ಹೋಗ್ತಾ ಇರೋದು ನಾವು ವೀಡಿಯೋ ಮಾಡ್ಕೊತಾ ಇದ್ದೀವಿ. ಇದು ನೋಡಿ ನಮ್ಮ ಊರಿಗೆ, ಅಂದರೆ ನಮ್ಮ ಹಳ್ಳಿಗೆ ಹೋಗೋ ರೋಡ್ ಯಾವ ಥರ ಇದೆ. ಅದಾದಮೇಲೆ ಇಲ್ಲಿ ತೆಂಗಿನಕಾಯಿ ಬೇಕಂದೆ, ನಮ್ಮ ತೋಟದ್ದು ತೆಂಗಿನಕಾಯಿನ ಎಲ್ಲ ಯಾವ ಥರ ಹಾಕಿದ್ದಾರೆ ನೋಡಿ. ಸೊ ನಮ್ಮ ಕಾರಿಗೆಲ್ಲ ಹಾಕ್ತಾಯಿದ್ರು. ಅದಾದಮೇಲೆ ಹಲಸಿನಣ್ಣು ಕೂಡ ಎಲ್ಲ ಹಾಕ್ಕೊಂಡ್ವಿ. ಸ್ವಲ್ಪ ಸೊಪ್ಪೆಲ್ಲ ಇತ್ತು ಮನೆ ಪಕ್ಕದಲ್ಲಿ, ಅದನ್ನು ತಗೊಂಡು ಇವಾಗ ರಿಟರ್ನ್ ಬ್ಯಾಂಗ್ಳೂರು ಬರ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಬರ್ತಾ ನೋಡಿ, ನೈಟ್ ಆಲ್ರೆಡಿ 11:30 ಆಗಿದೆ. ಅದು ಮೂನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಮೇಲೆ ಇದೆಯಲ್ಲ ಅದು ಲೈಟ್ ಅಲ್ಲ, ಅದು ಆ್ಯಕ್ಚುಲಿ ಚಂದಮಾಮ. ನೋಡ್ಕೊಂಡು ವಿಡಿಯೋ ಮಾಡ್ತಾಯಿದ್ವಿ. ಸಖತ್ತು ಬೆಳಕಿದೆ, ಬಟ್ ಇಲ್ಲಿ ಯಾಕೋ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇವಾಗ ನೋಡಿ, ಝೂಮ್ ಹಾಕೋದೆ ಕರೆಕ್ಟಾಗಿ ಆಯಿತು. ಸಖತ್ತಾಗಿದೆ, ಏನಿದೆಯೋ ಅದು ನ್ಯಾಚುರಲಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯಿತು. ಅಷ್ಟು ನಾನು ನೋಡಿರಲಿಲ್ಲ ಅಷ್ಟೊಂದು. ನೈಟ್ ಜರ್ನಿ ತುಂಬಾ ರೇರು ನಾನು ಮಾಡಿರೋದು. ಸೊ ಹಾಗಾಗಿ ಒಳ್ಳೆಯದೊಂದು ಸಾಂಗ್ ಹಾಕ್ಕೊಂಡು, ಚೆಲುವಿನ ಚಿತ್ತಾರ ಸಾಂಗ್, ರೈಡ್ನ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ನಾವು ಬಂದಿದ್ದು ಹಾಸನ ರೋಡಲ್ಲಿ ಬಂದ್ವಿ, ಹಾಗಾಗಿ ಟ್ರಾಫಿಕ್ ಇರಲಿಲ್ಲ. ಅದೇ ತುಮಕೂರು ಚೂಸ್ ಮಾಡ್ಕೊಂಡಿದ್ರೆ ಹೆವಿ ಲಾರಿ ತುಂಬ ಇರೋದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ಚೂಸ್ ಮಾಡ್ಕೊಂಡ್ವಿ. ಹೆಲೋ, ವೆಲ್ಕಮ್ ಅಗೈನ್ ಮೈ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಎಸ್ಟರ್ಡೇ ಊರಿಗೆ ಹೋಗಿದ್ದೆ. ಇವತ್ತು ನೆಕ್ಸ್ಟ್ ಡೇಯಿಂದ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇದು ಸಂಜೆ ಆಗಿತ್ತು ಆಲ್ರೆಡಿ, ಯಾಕೆಂದರೆ ನನಗೆ ತುಂಬ ಸುಸ್ತಾಗಿದೆ. ಮನೆಯೂ ಕ್ಲೀನ್ ಮಾಡಬೇಕಿತ್ತು ಆ್ಯಂಡ್ ವಿಡಿಯೋ ಕೂಡ ಮಾಡಬೇಕಿತ್ತು, ಹಾಗಾಗಿ ಮಾಡಿರಲಿಲ್ಲ. ಇವಾಗ ನೋಡಿ, ಇವಾಗ ಸಂಜೆ ಸ್ಯಾಟರ್ಡೆ ನೋಡಿ, ಮನೆ ಪೂಜೆ ಎಲ್ಲ ಮುಗೀತು. ಸ್ವಲ್ಪ ಫ್ರೀ ಆಗಿದ್ದೀನಿ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಹೊಸ ಸಬ್ಸ್ಕ್ರೈಬರ್ಗೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್.
ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ನಾನು ಕುಕ್ಕಿಂಗ್ ಎಲ್ಲ ಮಾಡೋದಿದೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್, ಟೇಕ್ ಕೇರ್, ಗುಡ್ ನೈಟ್ ಎಲ್ರಿಗೂ. ಥ್ಯಾಂಕ್ ಯು.